ಚಾನಲ್. ಇವತ್ತು ಏನೆಲ್ಲ ದಿನ ಹೇಗಿರುತ್ತೆ ಸ್ವಲ್ಪ ಹೊರಗೆ ಔಟ್ ಸೈಡಿಂಗ್ ಹೋಗ್ಲಿಕ್ಕುಂಟು. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಇವತ್ತು ನನ್ನ ಡೈಲಿ ರೋಟಿನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ದೊಡ್ಡ ಹುಡುಗಿ ಸ್ಕೂಟಿ ಓಡಿಸ್ತೀಯಾ? ಈಗ ಪಾಪ ಅಳ್ತಾ ಇತ್ತು. ನಾನು ಒಳಗೆ ಬಂದೆ, ಸ್ವಲ್ಪ ಸಮಾಧಾನ ಮಾಡಿ ತೊಟ್ಲಿಗೆಲ್ಲ ಹಾಕಿ ಸ್ವಲ್ಪ ಆಡಿಸ್ತಾ ಇದ್ದೆ. ಇಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ತುಂಬ ಡೈನಿಂಗ್ ಮೇಲೆ ಮಕ್ಕಳು ಅಲ್ಲಿ ಇಟ್ಟಿದ್ರು. ಹಾಗೆ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿ ಸ್ವಲ್ಪ ಡೈನಿಂಗ್ ಎಲ್ಲ ಬೆಳ್ಳುಳ್ಳಿ ತರಿಸಿದ್ದೆ. ಅದು ಬೆಳ್ಳುಳ್ಳಿ ಎಲ್ಲ ಬಿಸಿಲಿಗಿಟ್ಟು ಈಗ ಒಳಗೆ ಬಂದು ಈಗ ಡೈನಿಂಗ್ ಇದು ಕವರೆಲ್ಲ ಗಲೀಜಾಗಿತ್ತು. ಅದಕ್ಕೆ ಅದನ್ನು ತೆಗೆದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶಿಗೆ ಹಾಕಿ ಮತ್ತು ಎಲ್ಲ ಸಾಮಾನೆಲ್ಲ ಸೈಡ್ಗಿಟ್ಟು ಹಾಗೆ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡು ಇನ್ನೂ ಅಡುಗೆ ಕೆಲಸ ಆಗಬೇಕು, ಬಾಣಂತಿ ಕೆಲಸ ಆಗಬೇಕು. ಮಗುನ ಸ್ವಲ್ಪ ಸಮಾಧಾನ ಮಾಡಿಕೊಟ್ರೆ ಅವಳು ಹಿಡ್ಕೊಳ್ತಾಳೆ ಮಗುನನ್ನು. ಆಮೇಲೆ ನನ್ನ ಕೆಲಸ ನಾನು ಮಾಡ್ತೀನಿ. ಡೈಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಬೆಳಿಗ್ಗೆ ಒಂದು ಮಕ್ಕಳು ಎರಡು ಕೂಡ ಕಿರಿಕಿರಿ ಮಾಡ್ತಾಯಿದ್ರೆ ಅವಳಿಗೊಬ್ಬಳಿಗೆ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಒಂದು ಮಗು ಯಾವುದಾದ್ರೂ ಮಲಗಿದರೆ ಮಲಗಿಸಿ ಮತ್ತು ನಾನು ಒಳಗೆ ಬರ್ತೇನೆ. ಮತ್ತು ಆಮೇಲೆ ಅವರಮ್ಮ ಮುಖ ಎಲ್ಲ ವಾಶ್ ಮಾಡಿ ಬಂದು ಒಂದು ಕಷಾಯ ಮಾಡ್ತೀನಿ. ಅವಳಿಗೆ ಕಷಾಯ ಕುಡಿತಾಳೆ. ಮತ್ತು ಒಂದು ಅವಳೆ ಬೀಜ ಅಂತ ಹೇಳಿ ಅವಳಿಗೆ ಸೊಂಟಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಅದು ಹುಷಾರಿಲ್ಲದವರು, ಸೊಂಟ ನೋವಿದ್ದವರು ಅಥವಾ ನಿಶಕ್ತಿ ಆದವರು ಆ ಥರದವರೆಲ್ಲ ಅದನ್ನು ತಗೋಬೇಕು. ಅದು ತಗೊಂಡ್ರೆ ತುಂಬ ನಮಗೆ ಸುಸ್ತು ಅನ್ನೋದು ಗೊತ್ತಾಗೋದಿಲ್ಲ. ಅವಳಿಗೆ ಬಾಣಂತನದಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ದೆ, ಈ ಸರಿ ಕೂಡ ಕೊಡ್ತೀನಿ. ನಾನು ಡೈಲಿ 3-4 ತಿಂಗಳಾಗೋವರೆಗೂ ಕೊಡ್ತೀನಿ ಕಂಟಿನ್ಯೂ. ಹಾಗಾಗಿ ಅವಳಿಗೆ ಏನು ಸೊಂಟ ನೋವು ಬರೋದಿಲ್ಲ. ಆ ಕಷಾಯ ಮಾಡಿದೆ. ಇಲ್ಲಿ ಸೋಫಾ ಎಲ್ಲ ಸ್ವಲ್ಪ ಕೊಳೆ ಆಗಿತ್ತು, ಹಾಗಾಗಿ ಅವಳಿಗೆ ಕೊಟ್ಟಾದಮೇಲೆ ಇಲ್ಲಿ ಸೋಫಾನ ಇದು ಸ್ವಲ್ಪ ಧೂಳೆಲ್ಲ ಆಗಿತ್ತು. ಎದುರುಗಡೆ ತಂದು ಸ್ವಲ್ಪ ಧೂಳೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿಕೊಂಡು ಅದನ್ನು ಸರಿ ಮಾಡಿ ಸ್ವಲ್ಪ ಗುಡಿಸಿ ಕಸ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಇನ್ನೂ ಮುಖ ವಾಶ್ ಮಾಡಬೇಕು. ಮುಖ ವಾಶ್ ಮಾಡಿ ಮತ್ತು ಒಂದು ಕಷಾಯ ಮಾಡ್ಕೊಳ್ತೀನಿ ನಾನು. ಅದು ಇದು ಇನ್ಸುಲಿನ್ ಎಲೆ ಉಂಟಲ್ವ, ಅದನ್ನು ನಾನು 1-2 ಎಲೆಯನ್ನು ಕಟ್ ಮಾಡ್ಕೊಂಬಂದು ಅದನ್ನು ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರು ಹಾಕಿ ಅದನ್ನು 1 ಗ್ಲಾಸ್ ನೀರಿಗೆ ಕುದಿಲಿಕ್ಕೆ ಹಾಕಿ ಇಡ್ತೀನಿ. ಅದು 1 ಸೆಕೆಂಡಲ್ಲಿ ಬಾಯ್ಲ್ಡ್ ಆದರೆ ಸಾಕು, ಅದೇನು ತುಂಬ ಕುದಿಬೇಕಂತ ಇಲ್ಲ. ಹಾಗೆ ಅದನ್ನು ಕುಡಿದು ಮತ್ತು ದೀಪ ಎಲ್ಲ ಇಟ್ಟು ಅಡುಗೆ ಕೆಲಸಕ್ಕೆ ಬರ್ತೇನೆ. ಒಳಗೆ ಇದು ಅಡುಗೆ ಆಗಬೇಕು, ಬೆಳಗ್ಗೆ ತಿಂಡಿ ಆಗಬೇಕು, ಮಗನಿಗೆ ಟಿಫಿನ್ ಆಗಬೇಕು, ಮಗಳಿಗೆ ಬಾಣಂತನ ಅಡುಗೆ ಆಗಬೇಕು, ಹಾಗೆಲ್ಲ ಇರ್ತದೆ. ಬೆಳಗ್ಗೆ ಒಂದು ರೊಟೀನ್ ಆಗಿರ್ತದೆ. ಕಸ ಗುಡಿಸ್ಕೊಂಡು ದೀಪ ಎಲ್ಲ ಇಟ್ಟು ಮತ್ತು ಎಲ್ಲ ಒಳಗೆ ಮಾಡಿಕೊಂಡು ಮತ್ತು ಮಗುವಿಗೆ ಸ್ನಾನ ಮಾಡಿಸ್ಕೊಂಡು ಮತ್ತು ಹೊರಗೆಲ್ಲ ಹೋಗಬೇಕು. ಸ್ವಲ್ಪ ಸಾಮಾನೆಲ್ಲ ಖಾಲಿಯಾಗಿದೆ, ಹಾಗಾಗಿ ತರುವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೊರಗೆ ಹೋಗಿ ಸ್ವಲ್ಪ ರೇಷನ್ ಎಲ್ಲ ತರಬೇಕು. ಹಾಗೆ ಬೆಳಗ್ಗೆದು ನನ್ನೊಂದು ರೊಟೀನ್ ಆಗಿರುತ್ತೆ. ಇಲ್ಲಿ ಹೊರಗೆ ಬಂದೆ. ಹೊರಗೆ ಬರುವಾಗ ಇರುವೆ ಮಣ್ಣೆಲ್ಲ ಬಿದ್ದಿತ್ತು, ನೋಡಿದರೆ ತುಂಬ ಇರುವೆ ಎಲ್ಲ ಬಂದಿತ್ತು. ಅದನ್ನು ನಾನು ನೋಡಿ ಅದಕ್ಕೆ DDT ಪೌಡ್ರನ್ನು ಹಾಕಿದೆ. ಅಲ್ಲಿ ಇರುವೆ ಬಂದು ಸ್ವಲ್ಪ ಮಣ್ಣೆಲ್ಲ ಕಿತ್ತಿತ್ತು. ಹಾಗಾಗಿ ಇದು ದೊಡ್ಡ ಪತ್ರೆ ಎಲೆ ಅಂತ, ಇದನ್ನು ಬೆಳಗ್ಗೆ ಮುಖ ತೊಳೆದು ಖಾಲಿ ಹೊಟ್ಟೆಗೆ 1-2 ಎಲೆಯನ್ನು ಹರ್ಕೊಂಡು ಉಪ್ಪು ಹಾಕಿ ಕೊಟ್ಟು ತಿನ್ಬೋದು, ಜೇನುತುಪ್ಪ ಹಾಕಿ ಕೊಟ್ಟು ತಿನ್ಬೋದು. ತಿಂದರೆ ಕೆಮ್ಮು ಕಫ ಎಲ್ಲ ಇರ್ತದಲ್ವ, ಇದು ತಿಂತಾ ಬರಬೇಕು. 1 ದಿನ 2 ದಿನದಲ್ಲಿ ಗುಣ ಆಗೋಲ್ಲ, ಸ್ವಲ್ಪ ಟೈಮ್ ತಗೋತದೆ. 15 ದಿನ 20 ದಿನ ಆ ಥರ ತಿಂತಾ ಬಂದರೆ ಕಂಪ್ಲೀಟ್ಲಿ ಹೋಗುತ್ತೆ. ಯಾರಿಗಾದ್ರೂ ಇದ್ದರೆ ಯೂಸ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಇದು ಇನ್ಸುಲಿನ್ ಗಿಡ ಅಂತ. ಇದನ್ನು ಬೆಳಿಗ್ಗೆ ನಾನು ಕಷಾಯ ಮಾಡಿ ಕುಡಿತೀನಿ. ನನಗೇನು ಶುಗರ್ ಇಲ್ಲ, ಆದರೂ ಕೂಡ ಕುಡಿತೇನೆ. ಯಾಕೆಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಶುಗರನ್ನು ಕಂಟ್ರೋಲ್ ಮಾಡ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಡೈಲಿ ಕಷಾಯ ಮಾಡಿ ಕುಡಿತೇನೆ.
ಅವರು ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಕೋಬೋದು. ನಾನು ಕಟ್ ಮಾಡಿ ಕೂಡ ಹಾಕ್ತೇನೆ, ಹಾಗೇನೆ ಹಾಕ್ತೇನೆ. ಇದು ಜಸ್ಟ್ 1 ನಿಮಿಷ ಕುದ್ರೆ ಸಾಕು. ಇದುಂಟಲ್ವಾ, ಜಸ್ಟ್ 1 ನಿಮಿಷ ಕುದ್ರೆ ಸಾಕು. ಜಾಸ್ತಿ ಏನು ಕುದಿಬೇಕಂತ ಇಲ್ಲ. ಜಸ್ಟ್ ಒಮ್ಮೆ ಬಾಯ್ಲ್ಡ್ ಆದರೆ ಮತ್ತೆ ಬಸ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ರೇಷನ್ ಖಾಲಿ ಆಗಿತ್ತು, ಹಾಗೆ ತರಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಇದನ್ನು ಕುಡಿಯೋದ್ರಿಂದ ನಮಗೆ ಶುಗರ್ ಇದ್ದು ಬರ್ತದಂತ ಭಯನೇ ಇರೋದಿಲ್ಲ. ಹಾಗೆ ನಾನು ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಶ್ ಮಾಡಿ ಆಗಿತ್ತು, ಎಲ್ಲ ಡ್ರೈ ಆಗಿ ಬರ್ತದಲ್ವ ಅದರಲ್ಲೇ. ಅದಕ್ಕೋಸ್ಕರ ಅದನ್ನು ತಂದು ಸ್ವಲ್ಪ ಬಿಸಿಲಿಗೆ ಹಾಕಬೇಕು, ಆಗ ನಮಗೆ ಬಟ್ಟೆ ಬೇಗ ಡ್ರೈ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಬಿಸಿಲಿಗೆ ಹಾಕೋಣ ಅಂಥೇಳಿ ಬಂದೆ. ಬಿಸಿಲಿಗೆ ಹಾಕಿ ಈಗ ಒಳಗೆ ಹೋಗ್ತೀನಿ. ನಾನು ಒಳಗೋಗಿ ಬಟ್ಟೆಯೆಲ್ಲ ಒಣಗಿಸ್ಬಿಟ್ಟು ಮತ್ತು ಒಳಗೆ ಬೇಗ, ಈಗ ಮಗನಿಗೆ ಡ್ಯೂಟಿ ಟೈಮ್ ಆಗ್ತದೆ, ಅವನಿಗೆ ತಿಂಡಿ ಮಾಡಬೇಕು. ತಿಂಡಿ ಮಾಡಲಿಕ್ಕೋಸ್ಕರ ಬೇಗ ಹೋಗಬೇಕು. ಮತ್ತು ಅವನಿಗೆ ಟಿಫಿನ್ ಬಾಕ್ಸ್ ಕೂಡ ರೆಡಿ ಆಗಬೇಕು. ಖಾಲಿ ತಿಂಡಿ ಮಾತ್ರ ಅಲ್ಲ, ಮತ್ತು ನಮಗೆಲ್ಲ ಆಗಬೇಕು. ಬಾಣಂತಿಗೆ ಕೂಡ ಹಸಿವೆ ಹೇಳ್ತಾಳೆ. ಮತ್ತು ಗುಡ್ ಮಾರ್ನಿಂಗ್. ಇವಾಗಿದ್ಯಾ ಹಾಯ್ ಮಾಡು. ಪ್ಲೇನ್ ಕಿಶ್ ಕೊಡು. ವಾವ್, ತಮ್ಮ ಎಲ್ಲಿದ್ದಾನೆ? ತಮ್ಮ ತೊಟ್ಲಲ್ಲಿ ಮಲಗಿದಾನ. ತೊಟ್ಲಲ್ಲಿ ಮಲಗಿದಾನ. ಹಾಗೆ ಮಾಡಿದ್ನ ಫ್ರೆಂಡ್ಸ್ ನೋಡಿ ಮಾತಾಡೋಕೆ ಟ್ರೈ ಮಾಡ್ತಿದ್ದ. ಆದ್ಯ ಏನು ಆದ್ಯ? ಆಯ್ತಾ? ಅಮ್ಮಾಯಿ ಪಪ್ಪಾಯಿ. ಅದೇ ಏನು ತಿಂಡಿ? ಉಪ್ಪಿಟ್ಟ? ಉಪ್ಪಿಟ್ಟು ತಿಂತೀಯ ಅದ್ಯಾ? ಹಾಂ, ಉಪ್ಪಿಟ್ಟು ತಿಂತೀಯಾ? ಉಪ್ಪಿಟ್ಟು ತಿಂತೀಯಾ? ಉಪ್ಪಿಟ್ಟು ಬೇಕಾ? ನಿಲ್ತಾರೆ. ಏನಜ್ಜಿ ಇದು? ಅಲ್ಲಿ ಇಡ್ಬೇಕಾ? ಏನು ಏನು? ಉಪ್ಪಿಟ್ಟು? ಉಪ್ಪಿಟ್ಟು. ವಾವ್, ಉಪ್ಪಿಟ್ಟು ಟೇಸ್ಟ್ ನೋಡು. ತಿನ್ನು ಬಂಗಾರು. ಹೋಗಿಲ್ಲ ತಿನ್ನೆ. ಉಪ್ಪಿಟ್ಟು ಉಪ್ಪಿಟ್ಟು ಮಾಡು. ಸೂಪರ್ ಅನ್ನು. ತಿಂಡಿ ರೆಡಿ ಆಯಿತು. ತಿಂಡಿ ಎಲ್ಲ ಮಾಡಿಟ್ಟು ಬಂದೆ. ಪಾಪಗೆ ತಿನ್ನಿಸ್ತಾ ಇದ್ದಾಳೆ ಅವಳು, ಆದ್ಯನಿಗೆ. ಹಾಗೆ ಈ ಪಾಪು ಅಳ್ತಾ ಇತ್ತು, ಬಂದು ಇಟ್ಕೊಂಡು ಕೂತ್ಕೊಂಡಿದ್ದೇನೆ. ಈಗ ಅದನ್ನು ತಿಂಡಿ ತಿಂದಾಗಬೇಕು ನಮಗೆ ತಿನ್ನಲಿಕ್ಕೆ. ಅವರಮ್ಮ ತಿಂಡಿ ತಿನ್ನಿಸ್ತಿದ್ದಾಳೆ ಪಾಪುಗೆ. ಆದರೆ ಕಿರಿಕಿರಿ ಮಾಡ್ಕೊಂಡಿದ್ದ, ಅವನನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೆ ನಾನು.
ಮಗನಿಗೀಗ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ನಾನು. ಮತ್ತು ನಮಗೆ ತಿಂಡಿ ರೆಡಿ ಮಾಡಿಕೊಂಡೆ, ಬಾಣಂತಿಗೆ ಕೂಡ ತಿಂಡಿ ರೆಡಿ ಮಾಡಿದೆ. ಹಾಗೆ ಎಲ್ಲ ತಿಂಡಿ ಕೆಲಸವೆಲ್ಲ ಮಾಡಿಟ್ಟೆ. ಒಂದು ಹಂತದ ಕೆಲಸ ಆಯಿತು, ಇನ್ನು ಕ್ಲೀನಿಂಗ್ ಎಲ್ಲ ಉಂಟು. ಈಗ ನಾವು ತಿಂಡಿ ಎಲ್ಲ ತಿಂದು ಮತ್ತೆ ಕ್ಲೀನ್ ಮಾಡಬೇಕು ನಾನು. ಅಲ್ಲಿವರೆಗೂ ಈಗ ಆದ್ಯನಿಗೆ ತಿಂಡಿ ತಿನ್ನಲಿಕ್ಕೆ 1 ಗಂಟೆ ಉಂಟು. ಹಾಗೆ ಅವಳಿಗೆ ತಿಂಡಿ ಎಲ್ಲ ತಿಂದಾಯಿತು. ಮತ್ತು ಈಗ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿತ್ತು, ಅದಕ್ಕೋಸ್ಕರ ನಾನು ಹೊರಗೆ ಇಟ್ಕೊಂಬಂದಲ್ಲಿ ಅವರಮ್ಮ ಕೂಡ ಬಂದಳು. ಹಾಗಾಗಿ ಆಟ ಆಡ್ತಿದ್ವಿ ನಾವು ಹೊರಗೆ ಕೂತ್ಕೊಂಡು. ಸ್ವಲ್ಪ ಆರ್ಯನೊಟ್ಟಿಗೆ ಹೊರಗೆ ಕರ್ಕೊಂಡು ಬಂದರೆ ಅವನು ಸುಮ್ಮನೆ ಇರ್ತಾನೆ, ಅಳೋದಿಲ್ಲ. ಹಾಗಾಗಿ ಸ್ವಲ್ಪ ಹೊರಗೆ ಎಲ್ಲ ಓಡಾಡಿಸ್ತಾ ಇರ್ತೀವಿ ನಾವು ಆಚೆ ಈಚೆ. ಹಾಗೆ ಒಳಗೇನೆ ಜಾಸ್ತಿ ಕೂಡ ಇಟ್ಕೊಂಡು ಇರೋದಿಲ್ಲ, ಸ್ವಲ್ಪ ಹೊರಗೆಲ್ಲ ತರಬೇಕಾಗ್ತದೆ. ಮಕ್ಕಳು ಒಮ್ಮೆಗೆ ಹೊರಗೆ ಕಣ್ಣು ಬಿಡಲಿಕ್ಕೆ, ಮಕ್ಕಳಿಗೆ ಒಂದೇ ಸರಿ ನಾವು ತುಂಬ ಸಮಯ ಒಳಗಿಟ್ಟು ಹೊರಗೆ ತರುವಾಗ ಮಕ್ಕಳು ಸರಿಯಾಗಿ ಕಣ್ಬಿಟ್ಟು ನೋಡೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಈಗ ಚಿಕ್ಕವರಿದ್ದಾಗಲೇ ಸ್ವಲ್ಪ ಹೊರಗೆ ತರ್ತಾಯಿದ್ರೆ ಮಕ್ಕಳಿಗೆ ಒಂದೇ ಸರಿ ಪ್ರಾಬ್ಲಮ್ ಆಗೋದಿಲ್ಲ, ಜಾಸ್ತಿ ಬೆಳಕು ನೋಡುವಾಗ ತೊಂದರೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಹೊರಗೆ ಕೂತಿದ್ದೆ. ಆಗ ಆರ್ಯನ ಕರ್ಕೊಂಡು ಕೂತ್ಕೊಂಡಿದ್ದೆ, ಆದ್ಯ ಕೂಡ ಬಂದಳು. ಹಾಗೆ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡ್ರು. ಹಾಗೆ ಅವರು ನಾನಲ್ಲಿರ್ತೀನಿ, ಅವರು ಕೂಡ ಅಲ್ಲೇ ಇರ್ತಾರೆ. ಆದ್ಯ ಅಂತ ನಾನು ಹಿಂದೆನೇ ಇರ್ತಾಳೆ. ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ವ. ಹಾಗೆ ಸಾಮಾನು ಬೇಕಿತ್ತು, ಮಗ ನಾನು ಮಾರ್ಕೆಟಿಗೆ ಹೋಗ್ತಾಯಿದ್ವಿ. ಸ್ವಲ್ಪ ಸಾಮಾನೆಲ್ಲ ಕಡಿಮೆ ಆಗಿತ್ತು, ಹಾಗಾಗಿ ಸ್ವಲ್ಪ ತರುವ ಅಂತ ಹೇಳಿ ಹೋಗ್ತಾಯಿದ್ವಿ. ಹೋಗ್ತಾ ಹೋದ್ವಿ. ಅದೇ ಸ್ವಲ್ಪ ಏನೋ ಈಗ ಶೀತ ಆಗಿತ್ತು ಮಗನಿಗೆ, ಸ್ವಲ್ಪ ಮನೆಯಲ್ಲಿದ್ದ, ಜ್ವರ ಎಲ್ಲ ಬರ್ತಾಯಿತ್ತು. ಈಗ ಅದೇ ಶೀತ ನನ್ನ ಮೊಮ್ಮಗಳಿಗೆ ಕೂಡ ಬಂತು, ಆದ್ಯನಿಗೆ. ಹಾಗಾಗಿ ಮನೇಲಿ ಯಾರಿಗಾದರೂ ಒಬ್ಬರಿಗೆ ಬಂದರೆ ಸಾಕಲ್ವ, ನಾವು ಎಷ್ಟು ಜಾಗ್ರತೆ ಮಾಡಿದ್ರು ಕೂಡ ಎಲ್ಲರಿಗೂ ಶೀತ ಆಗಲಿ ಜ್ವರ ಆಗಲಿ ಹರಡಿ ಬಿಡ್ತದೆ ಬೇಗ, ಏನು ಮಾಡಲಿಕ್ಕಾಗೋದಿಲ್ಲ ಅದು. ಹಾಗಾಗಿ ಇಲ್ಲಿ ನಾವು ಕೆಪೆನ್ ಅಂತೇಳಿ ಹೊಸದು ಒಂದು ಶೋರೂಮ್ ಓಪನ್ ಆಗಿದೆ. ಇದರಲ್ಲಿ ಎಲ್ಲ ಐಟಮ್ಮು ಗ್ರೋಸರಿ ಐಟಮ್ ಮತ್ತು ವೆಜಿಟೇಬಲ್ ಐಟಮ್ ಎಲ್ಲದ್ದು ಸಿಗ್ತದೆ ಒಂದೇ ಕಡೆ. ಅದಕ್ಕೆ ನಾವು ಇಲ್ಲಿ ತೊಗೊಂಡೋಗೋಣ ಅಂಥೇಳಿ ಬಂದ್ವಿ. ಸ್ವಲ್ಪ ಶಾಪ್ ಮಾಡಿಕೊಂಡು ಏನೇನು ಬೇಕೋ ಅದನ್ನು ತಗೊಂಡು ಶಾಪ್ ಮಾಡಿ ಬಂದು ಮನೆಗೆ ತಗೊಂಡು ಬಂದು ಊಟ ಟೈಮ್ ಆಗಿತ್ತಲ್ವ, ಊಟಕ್ಕೆ ಮಾಡೋಣ ಅಂಥೇಳಿ ಮನೆ ಬಂದು ಸಾಮಾನು ಕೂಡ ತೆಗಿಬೇಕಿತ್ತು, ಊಟ ಕೂಡ ಮಾಡಬೇಕಿತ್ತು, ಹಸಿವಾಗ್ತಿತ್ತು. ಎಲ್ಲ ಸಾಮಾನು ತೊಗೊಂಬಂದ್ವಿ, ಸ್ವಲ್ಪ ಬೇಕಾಗಿದ್ದು ಏನೇನು ಐಟಮ್ ತೊಗೊಂಬಂದೆ ಅಂತ ಕೂಡ ನಾನು ತೋರಿಸ್ತೀನಿ, ಏನೆಲ್ಲ ಪರ್ಚೇಸ್ ಮಾಡಿದೆ, ಏನೆಲ್ಲ ಬೇಕಿತ್ತು ಮನೆಗೆ ಅಂತ. ಹಾಗೆ ತೊಗೊಂಡು ಬಂದು ಊಟ ಕೂಡ ಮಾಡಿಕೊಂಡು ಈಗ ಏನು ತಂದಿದ್ದೇನೆ ಅಂಥೇಳಿ ನೋಡುವ. ಏನೆಲ್ಲ ನಾವು ಶಾಪಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಇದು ಚಿಕನ್ ಮಸಾಲ ಸ್ವಲ್ಪ ಸಾಕು, ಅದಕ್ಕೋಸ್ಕರ ನಾನು ಸ್ವಲ್ಪ ತಗೊಂಡೆ. ಇದು ಫಿನೈಲ್ ಮತ್ತು ಕ್ಯಾಶ್ಯೂ, ಸ್ವಲ್ಪ ಅಡುಗೆಗೆಲ್ಲ ಬೇಕಾಗ್ತದೆ ಅಂತೇಳಿ ಸ್ವಲ್ಪ ಕ್ಯಾಶ್ಯೂ ತಂದೆ. ಇದು ಗೊತ್ತಲ್ವಾ, ಟಾಯ್ಲೆಟ್ ಕ್ಲೀನರು. ಜೀರಿಗೆ, ಇದು ರಾಕ್ ಸಾಲ್ಟ್ ಅಂತ ಇದು ತಗೊಂಡೆ. ಇದು ಪಿಂಕ್ ಸಾಲ್ಟ್ ಅಂತ, ಇದು ಸೈಂದ್ರ ಲವಣ ಉಪ್ಪು ಅಂತ ಹೇಳ್ತಾರಲ್ವ, ಆ ಉಪ್ಪು. ಇದು ತಿನ್ನೋದ್ರಿಂದ ನಮಗೆ ಇದರಲ್ಲಿನ ಮಿನರಲ್ಸ್ಗಳು ನಮಗೆ ಸಿಗ್ತವೆ. ಉಪ್ಪಲ್ಲಿರುವ ಏನು ಮಿನರಲ್ಸ್ ನಮಗೆ ಇದ್ದಾವೆ ಅವು ಸಿಗ್ತವೆ ನಮಗೆ. ಅಯೋಡಿನ್ ಉಪ್ಪಲ್ಲಿ ಬೇರೆ ರೀತಿ ಸಿಗ್ತದೆ, ಆದರೆ ಈ ಉಪ್ಪಲ್ಲಿ ತುಂಬ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡೋದು, ಹಾಗೆ ನಿಮಗೂ ಕೂಡ ತೋರಿಸಿದೆ. ಟಾಯ್ಲೆಟ್ ಕ್ಲೀನರ್ 2 ತಗೊಂಡೆ ನಾನು, ನನಗೆ ಮಂತ್ಲಿ 2 ಬೇಕಾಗ್ತದೆ, ಅದಕ್ಕೋಸ್ಕರ. ಮತ್ತು ಎಕ್ಸೋ ಬಾಕ್ಸ್ ತಗೊಂಡೆ. ಇದು ನಂದಿನಿ ಚೀಸ್ 2 ಪ್ಯಾಕೆಟ್ ತಗೊಂಡೆ. ಇದು ಅಯೋಡಿನ್ ಉಪ್ಪು, ಇದನ್ನು ಕೂಡ
ನಾನು ಕಲ್ಲುಪ್ಪು ಇದನ್ನು ಕೂಡ ಯೂಸ್ ಮಾಡ್ತೀನಿ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಇದನ್ನು ತಗೊಂಡೆ. ಇನ್ನು ಇಲ್ಲಿ 2 ಬಾಟಲ್ ತಗೊಂಡಿದ್ದೀನಿ ನಾನು. ಇದು ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ಬೇಕಿತ್ತು ಮನೆ ಪದಾರ್ಥಕ್ಕೆ, ಅದಕ್ಕೆ ಅದು ತಗೊಂಡೆ. ಇದು ಬೆಲ್ಲ, ಏನಕ್ಕಾದ್ರೂ ನಮಗೆ ತಿಂಡಿಗೆಲ್ಲ ಯೂಸ್ ಆಗ್ತದೆ ಅಂತೇಳಿ ಬೆಲ್ಲ ತಗೊಂಡೆ. ಇದು ಬಾಸ್ಮತಿ ರೈಸ್, ಇದು ಕೂಡ ನಮಗೆ ಪಲಾವ್ಗೆ ಮತ್ತು ಬಿರಿಯಾನಿಗೆಲ್ಲ ಬೇಕಾಗ್ಬೋದು ಅಂತೇಳಿ ನಾನು ಇದನ್ನು ತಗೊಂಡೆ. ಹೌದು. ಮತ್ತು ಊದುಬತ್ತಿ ತಗೊಂಡೆ. ಇನ್ನೊಂದು ಪ್ಯಾಕೆಟ್ ಐಡಿ ಸಾಲ್ಟ್ ತಗೊಂಡೆ. ಮತ್ತು ಕೋಲ್ಗೇಟ್ ತಗೊಂಡೆ. ಇದು ನ್ಯಾಚುರಲ್ ಕೀರಿ. ಇದು ನನಗೆ ಟೀ ತುಂಬ ಟೇಸ್ಟಿಯಾಗಿ ಬರ್ತದೆ, ಅದಕ್ಕೋಸ್ಕರ ಇದು ನನಗೆ ಇಷ್ಟ, ನನ್ನ ಫೇವ್ರೇಟ್ ಟೀ ಇದು. ಅದಕ್ಕೋಸ್ಕರ ಇದು ಟೀ ಯಾವಾಗಲೂ ನಾನು ಇದನ್ನೇ ತಗೊಳ್ಳೋದು, ನನಗೆ ತುಂಬ ಇಷ್ಟ, ಫೇವ್ರೇಟ್ ಟೀ. ಅದಕ್ಕೋಸ್ಕರ ನಾನು ನ್ಯಾಚುರಲ್ ಕೇರನ್ನು ಆಯ್ಕೆ ಮಾಡ್ತೀನಿ. ನನಗೆ ತುಂಬ ಇಷ್ಟವಾದ ಟೀ, ಅದಕ್ಕೋಸ್ಕರ ನಾನು ತಗೊಂಡೆ. ಇದರಲ್ಲಿ ಟೀ ಮಾಡಿದರೆ ಉಂಟಲ್ಲ ಸೂಪರಾಗಿ ಬರ್ತದೆ ಟೀ, ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ಏಲಕ್ಕಿ, ಪುದೀನ ಎಲ್ಲ ಇರ್ತದೆ ಇದರಲ್ಲಿ, ಅದು ಸೂಪರಾಗಿ ಬರ್ತದೆ. ಅದಕ್ಕೋಸ್ಕರ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ. ಮತ್ತು 2 ಪ್ಯಾಕ್ ಸಂತೂರ್ ಸಾಬೂನು ತಗೊಂಡೆ. ಇದು ಮಂತ್ಲಿಗೆ ಬೇಕಾಗ್ತದೆ ನಮಗೆ, ಅದಕ್ಕೋಸ್ಕರ 2 ಪ್ಯಾಕೆಟ್ ಸಂತೂರ್ ಸಾಬೂನು ತಗೊಂಡೆ. ಮತ್ತು ಇಲ್ಲಿ ಬೆಲ್ಲ ತಗೊಂಡೆ. ನಮ್ಮ ಮನೆ ಹತ್ರ ಒಂದು ಹೊಸತು ಗ್ರೋಸರಿ ಶಾಪ್ ಓಪನ್ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ನೋಡೋಣ ಅಂತೇಳಿ ಹೋದೆ. ತರಕಾರಿ ಎಲ್ಲ ತುಂಬ ಕಡಿಮೆಯಲ್ಲಿತ್ತು, ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಎಲ್ಲ ಶಾಪ್ ಮಾಡ್ಕೊಂಬಂದೆ. ನೋಡೋಣ ಏನೇನು ಅಂತ. ನೋಡಿ, ಇದು 5 ರೂಪೀಸ್ ಒನ್ಲಿ. ಮಂಗಳೂರಲ್ಲಿ ಇದು 5 ರೂಪೀಸ್ ಸಿಗೋದು ತುಂಬ ರೇಯರ್, ಸಿಗೋದಿಲ್ಲ. ಆದರೆ ಅಲ್ಲಿ 5 ರೂಪೀಸ್ಗಿತ್ತು. ನಾನೊಂದು 3 ಕಟ್ಟು ತಗೊಂಡೆ. ಇಷ್ಟು ನಾನು ಮೆಂತ್ಯ ಸೊಪ್ಪನ್ನು ತಗೊಂಡೆ. ಮತ್ತು ಇದು ಅನಿಯನ್, ಇದು 3 ಕಟ್ ತಗೊಂಡೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಾದ್ರು ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ, ನನ್ನ ಮೊಮ್ಮಗ ಕಿರಿಕಿರಿ ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರ. ತುಂಬ ಹೊತ್ತಾಯ್ತು ಅವನು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಈಗ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. 2 ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡೆ. ಮತ್ತೆ ಒಂದು ಪುದೀನ ಸೊಪ್ಪು ತಗೊಂಡೆ, 1 ಕಟ್ಟು, ಬಿರಿಯಾನಿಗೆಲ್ಲ ಬೇಕಾಗ್ತದೆ ಅಂತ. 1 ನಿಮಿಷ. ಇಲ್ಲಿ ಸಬ್ಬೆ ಸೊಪ್ಪು ಕೂಡ ತಗೊಂಡೆ ನಾನು 2 ಕಟ್ಟು. ಇದು ಬೇಳೆ ಒಟ್ಟಿಗೆ ಮತ್ತು ಹೆಸರು ಕಾಳು ಒಟ್ಟಿಗೆಲ್ಲ ತುಂಬ ಚೆನ್ನಾಗಾಗ್ತದೆ, ಮತ್ತು ಬಾಣಂತಿಯರಿಗೆಲ್ಲ ಹಾಲು ಬರಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಇದು ತಿನ್ನೋದ್ರಿಂದ ಹಾಲು ಹೆಚ್ಚಿಗೆ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಯಾರಾದರೂ ಡೆಲಿವರಿ ಆದವರಿದ್ದರೆ ಅವರಿಗೆಲ್ಲ. ಮತ್ತು ಮಶ್ರೂಮ್ ತಗೊಂಡೆ. ಮಶ್ರೂಮ್ ಬಿರಿಯಾನಿ ಏನಾದರೂ ಮಾಡೋಣ ಅಂತೇಳಿ ಮಶ್ರೂಮ್ ತಗೊಂಡಿದ್ದೇನೆ. ಮತ್ತು ಅಲ್ಲಿ ಪ್ಯಾಕ್ ಮಾಡಿ ಕೊಡೋದಿಲ್ಲ, ನಮಗೆಲ್ಲ ತರಕಾರಿನೂ ನಾವು ಡೈರೆಕ್ಟ್ ಬ್ಯಾಗಲ್ಲಿ ಹಾಕ್ಕೊಂಬರ್ಬೇಕು. ಬೇರೆ ಕಡೆ ಎಲ್ಲ ಸ್ಪಾರಲ್ಲಿ ಆಚೆ ಈಚೆ ಬೇರೆ ಕಡೆ ಹೋದರೆ ಒಂದು ಪ್ಯಾಕಿಂಗ್ ಒಂದು ಕವರ್ ಇರ್ತದೆ, ಅದರಲ್ಲಿ ಹಾಕೊಂಬರ್ಬೋದು. ಆದರೆ ಇಲ್ಲಿ ಆ ಥರ ಇಲ್ಲ, ಅದು ಒಂದಿಲ್ಲ ಬಿಟ್ಟರೆ ಬಾಕಿ ಎಲ್ಲ ತೊಂದರೆ ಇಲ್ಲ. ಹಾಗಾಗಿ ಇದು ಬನಾನ ತಗೊಂಡೆ. ಅದು ಏನು ತಿಂತಿದ್ಯಾ? ಐಸ್ ಕ್ರೀಮ್. ಚಲ್ತದೆ. 2 ಸ್ವೀಟ್ ಕಾರ್ನ್ ತಗೊಂಡೆ. ನಮಗೆ ರೋಲ್ ಎಲ್ಲ ಮಾಡ್ತೀವಲ್ವ, ನಮಗೆ ಯಾವಾಗ ಮಾಡ್ತಾ ಇರ್ತೀವಿ, ನಮಗೆಲ್ಲ ಬೇಕಾಗ್ತದೆ, ಅದಕ್ಕೋಸ್ಕರ 2 ಸ್ವೀಟ್ ಕಾರ್ನ್ ತಗೊಂಡೆ. ಮತ್ತು ಇದೆಲ್ಲ ಮಾರ್ಕೆಟಲ್ಲೆಲ್ಲ 100 ರೂಪೀಸ್ kg ಇರ್ತಿತ್ತು ಕ್ಯಾರೆಟ್, ಇಲ್ಲಿ 50 ರೂಪೀಸ್ ಇತ್ತು. ಅದಕ್ಕೋಸ್ಕರ ನಾನು 1 kg ತಗೊಂಡೆ. ಇಲ್ಲದ್ರೆ ನಾವು ತಗೊಳ್ತೀವಿ, ರೇಟ್ ಜಾಸ್ತಿ ಕಡಿಮೆ ಆ ಥರ ಇಲ್ಲ, ನಮಗೆ ಕ್ಯಾರೆಟ್ ಬೇಕಂದಾಗ ನಾವು ತಗೊಳ್ತೀವಿ. ಆದರೆ ಅಲ್ಲಿ ಕಡಿಮೆ ಇತ್ತು, ಅದಕ್ಕೆ ತಗೊಂಡೆ.
ಇದು ಕ್ಯಾರೆಟ್ ಕೂಡ ನಮಗೆ ವೆಜ್ ಪಲಾವು ವೆಜ್ ರೈಸಿಗೆಲ್ಲ ಬೇಕಾಗ್ತದೆ, ಅದಕ್ಕೋಸ್ಕರ ಕ್ಯಾರೆಟ್ ಕೂಡ ತಗೊಂಡೆ. ಮತ್ತು ನಾನು ಡಯಟ್ ಮಾಡ್ತೀನಲ್ವಾ, ಅದಕ್ಕೋಸ್ಕರ ಇದು ಸಲಾಡ್ ಎಲ್ಲ ಮಾಡಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ ಜಾಸ್ತಿ ತರಕಾರಿ ತಗೊಂಡೆ. ಯಾರೂ ಇದು ಮಾಡಬೇಡಿ, ಯಾವಾಗಲೂ ತರಕಾರಿನೇ ತಿನ್ನೋದಾ ಬೇರೆನೇ ತಿನ್ನೋದಾ ಅಂತ. ಹಾಗೆ ಮಾಡ್ತೀವಿ. ಫಿಶ್ ಕೂಡ ಇರ್ತದೆ, ಮತ್ತು ಚಿಕನ್ ಕೂಡ ಇರ್ತದೆ, ಮಟನ್ ಕೂಡ ಇರ್ತದೆ. ಆದರೆ ಜಾಸ್ತಿ ನಾವು ಯೂಸ್ ಮಾಡೋದು ನಮಗೆ ಒಂದು ತರಕಾರಿ ಬೇಕಾಗಿದ್ದು, ಡೈಲಿ ಒಂದು ತರಕಾರಿ ಪದಾರ್ಥ ಬೇಕು. ಅಥವಾ ಅಚ್ಚಿ ಹಾಗೆ ಇಷ್ಟು ತರಕಾರಿಯನ್ನು ನಾನು ತೊಗೊಂಬಂದೆ. ನನಗೆ ವೆಜಿಟೇಬಲ್ ರೈಸ್ ಮತ್ತು ವೆಜಿಟೇಬಲ್ ರೋಲು, ಹಾಗೆ ವೆಜಿಟೇಬಲ್ ಮತ್ತು ಇದು ಪಲ್ಯ ಎಲ್ಲ ಬೇಕಾಗ್ತದೆ ನನ್ನ ಮಗನಿಗೆ ಟಿಫಿನ್ ಬಾಕ್ಸ್ಗೆಲ್ಲ ಆಗಲಿಕ್ಕೆ, ಅದಕ್ಕೋಸ್ಕರ ನಾನು ತಗೊಂಡೆ. ಮತ್ತು ಸೊಪ್ಪೆಲ್ಲ ನನ್ನ ಮಗಳಿಗೆ ಹಾಲು ಇಂಪ್ರೂವ್ಮೆಂಟ್ ಆಗಲಿಕ್ಕೋಸ್ಕರ, ಮತ್ತು ಸೊಪ್ಪೆಲ್ಲ ಕೊಟ್ಟರೆ ಹಾಲೆಲ್ಲ ಜಾಸ್ತಿ ಆಗ್ತದಂತೆ, ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪಿನ ಐಟಮ್ ತಗೊಂಡೆ, ಸ್ವಲ್ಪ ತರಕಾರಿ ತಗೊಂಡೆ. ಮತ್ತು ಟೊಮೆಟೊ ನಾನು ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ಟೊಮೆಟೊ ತಗೊಂಡೆ. ನಾನು ಜಾಸ್ತಿ ಟೊಮೆಟೊ ಬೇಕು ನನಗೆ, ಹುಳಿ ಎಲ್ಲ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ನಾನು ಟೊಮೆಟೊನ ತಗೊಂಡೆ. ಅಜ್ಜ ಅಜ್ಜ ಏನೇ ಮಾಡ್ತಿದ್ದಿ? ಮುಚ್ಚಬೇಕಾ? ಏನು ಬೇಕು ಅಜ್ಜ? ತಾ ಬೇಯಿಸ್ಕೊಡ್ತೀನಿ ತಾಯಿ. ಗುಡ್ ಗರ್ಲ್. ಎಷ್ಟು ತಿಂದೆ? ಓಕೆ ಹೇಳು. ಓಕೆ ಇಲ್ಲ ನೋಡಿ ಮಮ್ಮಿಗೆ ಹೇಳು, ಹಾಯ್ ಹೇಳು ಮಮ್ಮಿ. ಈ ಪ್ಲೇನ್ ಕಿಶ್ ಕೊಡು ಬಂಗಾರೆ. ಕಿಶ್ ಕೊಡು ಮಮ್ಮಿ, ಕಿಶ್ ಕೊಡು, ಕಿಶ್ ಕೊಡು. ಅಲ್ಲಿ ನೋಡಿ ಗುಡ್ ಗರ್ಲ್, ಗುಡ್ ಗರ್ಲ್. ಬಿಚ್ಕೊಡ್ಬೇಕಾ? ಬಿಚ್ಬೇಕಂತೆ, ಬಾ ಬಿಚ್ಚುವ. ಅವಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತಂದು ಕೂಡಲೇ ಅದನ್ನ ಬಿಚ್ಚಿ ಬಿಚ್ಚು ಬಿಚ್ಚು ಅಂತಿದ್ದಾಳೆ. ಬಿಚ್ಚುವ ಈಗ, ಬಿಚ್ಚಿ ಬೇಯಿಸುವ, ಬೇಯಿಸುವ ಆಯ್ತಾ? ಹಿಡ್ಕೊ, ಅದೊಂದು ತಗೋ, ಅದೊಂದು ತಗೋ ಅಲ್ಲಿ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.